ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು ಲಾಸ್ಟ್ 3 ಸೆಷನ್ ನೋಡಿದ್ವಿ ಅಲ್ವಾ, ಎಕನಾಮಿಕ್ ಸರ್ವೆ MCQs ರಿಗಾರ್ಡಿಂಗ್. ಸೊ ಇದು 4th ಸೆಷನ್ ಆಗಿರುತ್ತೆ. ಆ್ಯಂಡ್ ಕೆಲವೊಬ್ಬರು ಸ್ಟೂಡೆಂಟ್ಸ್ ಡೌಟ್ಸ್ಗಳು ಕೂಡ ಕೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ. ಅದನ್ನು ನಾವು ಈ ಸೆಷನಲ್ಲಿ ಕ್ಲಿಯರ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ, ಎಂಜಿನಿಯರಿಂಗ್ ಡೈಲಿ ವೇಜ್ ರೇಟ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಎಷ್ಟು ಕೂಲಿ ದರನ ನಾವು ಪ್ರೊವೈಡ್ ಮಾಡ್ತಿದೀವಿ, ಪೇ ಮಾಡ್ತಿದೀವಿ ಅಂದ್ಬಿಟ್ಟು ಅಂತ. ಸೊ ಇದು ಎಕನಾಮಿಕ್ ಸರ್ವೆ ನಮಗೆ 2023-24 ಇರೋದ್ರಿಂದ ನಾವು ಎಷ್ಟು ಪೇ ಮಾಡ್ತಿದೀವಿ ಅಂತ ಅಂದ್ರೆ ಅದು 316 ರುಪೀಸ್ ಆಗಿರುತ್ತೆ. ಆ್ಯಂಡ್ ನಾವು 2024-25ಗೆ ಕಂಪೇರ್ ಮಾಡ್ಕೊಂಡಾಗ ಅದು ಎಷ್ಟಾಗಿದೆ, 349 ಆಗಿದೆ. ವಿತ್ತೀಯ ವರ್ಷ ತಗೊಂಡಾಗ ಏನಾಗಿದೆ, ನಮಗೆ 316 ರುಪೀಸ್ ಇದೆ. 2023-24 ಅಲ್ವಾ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ಓದ್ತಿರೋದು, 24-25 ಅಲ್ಲ. ಇನ್ ಕೇಸ್ ಅವ್ರು ಏನಾದ್ರು 2024-25 ಅಪ್ಡೇಟೆಡ್ ಡೇಟಾ ಏನಾದ್ರು ಕೇಳ್ತು ಅಂತಂದ್ರೆ ನೀವು 349 ರುಪೀಸ್ ಏನಿದೆ ಅದನ್ನ ನೀವು ಹಾಕ್ಬೇಕಾಗತ್ತೆ ಆಪ್ಷನಲ್ಲಿ. ಇನ್ ಕೇಸ್ ಅವ್ರೇನಾದ್ರು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ ಅಂತ ಏನಾದ್ರು ಕೇಳಿದ್ರೆ 2023-24 ಇಯರ್ ಏನಿದೆ ಅದನ್ನ ಮೆನ್ಷನ್ ಮಾಡಿರ್ಬೇಕಾಗತ್ತೆ. ಆ ಥರ ಕೇಳ್ತು ಅಂದಾಗ ನಿಮ್ಮ ಆನ್ಸರ್ ಏನಾಗಿರ್ಬೇಕಾಗತ್ತೆ, 316 ರುಪೀಸ್ ಆಗಿರ್ಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಲೈಕ್ ಫಿನಾನ್ಸ್ ಕಮಿಷನ್, 14th ಫಿನಾನ್ಸ್ ಕಮಿಷನ್ಗೂ ಮತ್ತು 15th ಫಿನಾನ್ಸ್ ಕಮಿಷನ್ಗೂ ಡಿಫ್ರೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು ಕೇಳಿದ್ರು. ಇವಾಗ ನಾವು ಎಕನಾಮಿಕ್ ಸರ್ವೆನ ನಾವು ತಗೊಂಡಾಗ ಡಿಫ್ರೆನ್ಸ್ ಎಷ್ಟಿತ್ತಪ್ಪ ಇದರಲ್ಲಿ, ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ನಾವು ಡೇಟಾ ಹಾಕಿರ್ತೀವಲ್ವಾ, ಅದರಲ್ಲಿ ನಮ್ಗೆ ಎಷ್ಟು ಮೆನ್ಷನ್ ಆಗಿದೆ ಅಂದರೆ 1% ಪಾಯಿಂಟ್. ಹೌದಲ್ವಾ, ನೋಡಿ ಇಲ್ಲಿ 15th ಫಿನಾನ್ಸ್ ಕಮಿಷನ್ ಏನಿದೆ ಡಿಕ್ಲೈನ್ ಆಗಿದೆ. 14th ಫಿನಾನ್ಸ್ ಕಮಿಷನ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ 3.7% ಇತ್ತು 15th ಫಿನಾನ್ಸ್ ಕಮಿಷನ್. ಆದರೆ ನಮಗೆ 14th ಫಿನಾನ್ಸ್ ಕಮಿಷನಲ್ಲಿ ಎಷ್ಟಿತ್ತಪ್ಪ ಅಂತ ಅಂದರೆ 4.71% ಇತ್ತು. ಇನ್ ಕೇಸ್ ಈ ಡೇಟಾ ಏನಾದ್ರು ನೀವು ಕರ್ನಾಟಕ ಎಕನಾಮಿಕ್ ಸರ್ವೇಲಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪೇಜ್ ನಂಬರ್ 62 ಇದು ನಿಮಗೆ ಸಿಗ್ತಾ ಹೋಗುತ್ತೆ. ಗವರ್ನಮೆಂಟ್ ಎಡಿಷನ್ ಬುಕ್, ಗವರ್ನಮೆಂಟ್ ಕಡೆಯಿಂದ ಬಿಟ್ಟಿರ್ತಾರಲ್ವಾ, ಸೊ ಆ ಎಡಿಷನ್ ಬುಕ್ಕಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ತೊಗೊಂಡಿರೋದು. ಸೊ 62 ಪೇಜ್ ನಂಬರಲ್ಲಿ ಈ ಡೇಟಾ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಸೆಷನ್ ಕ್ವಶನ್ಸ್ನ ನಾವು ಕಂಟಿನ್ಯೂ ಮಾಡೋಣವಾ. ಕೃಷಿ ಭಾಗ್ಯ ಯೋಜನೆಯ ಮೊದಲ ಹಂತವನ್ನು ಈ ಕೆಳಗಿನ ಯಾವ ವರ್ಷಗಳಲ್ಲಿ ಅನುಷ್ಠಾನಗೊಳಿಸಲಾಗಿತ್ತು ಅಂತ ಕೇಳಿದ್ದಾರೆ. ಹೌದಲ್ವಾ, ಕೃಷಿ ಭಾಗ್ಯ ಯೋಜನೆ ಅನ್ನೋದು ಏನು, ಅದರ ಉದ್ದೇಶ ಏನು, ಹಾಗೆ ಇದನ್ನ ಯಾವಾಗ ನಾವು ಜಾರಿಗೊಳಿಸಿದ್ವಿ ಅನ್ನೋದು ನಮಗೆ ಇಲ್ಲಿ ಬೇಕಾಗಿರುತ್ತೆ. ಓಕೆನಾ, ಇದು ಕ್ಯಾನ್ಸರ್ ಏನಪ್ಪಾ ಅಂತಂದ್ರೆ 2014-15 ಅಲ್ಲಿಂದ 2019-20 ಇದರ ಅವಧಿನ ಹೊಂದಿರುತ್ತೆ. ಸೊ ಹಾಗಾದ್ರೆ ಕೃಷಿ ಭಾಗ್ಯ ಯೋಜನೆ ಅಂತ ಅಂದ್ರೆ ಏನು? ಮಳೆಯಾಶ್ರಿತ ವಲಯಗಳಿರುತ್ತೆ ಗೊತ್ತಾ, ನಮ್ಮ ಕರ್ನಾಟಕದಲ್ಲಿದೆ ಮಳೆಯಾಶ್ರಿತ ವಲಯಗಳು. ಟೋಟಲ್ ಆಗಿ ಎಷ್ಟು ಝೋನ್ಸ್ ಇದೆ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಎಷ್ಟು ಡ್ರೈ ಝೋನ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಅದನ್ನ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಮಳೆಯಾಶ್ರಿತ ಪ್ರದೇಶಗಳು ಏನಿದೆಯೋ, ವಲಯಗಳೇನಿದೆಯೋ, ಜೀವನಾಧಾರಿತ ಕೃಷಿಯಿಂದ ಅದನ್ನ ಸುಸ್ಥಿರ ಕೃಷಿಯೆಡೆಗೆ ತಗೋಬರಲು ನಾವು ಈ ಯೋಜನೆಯನ್ನ ಜಾರಿಗೊಳಿಸಿರ್ತೀವಿ. ಇದ್ರ ಮುಖಾಂತರ ರೈತರ ಜೀವನ ಮಟ್ಟ ಏನಿದೆ ಅದನ್ನ ಉತ್ತಮ ಪಡಿಸ್ಲಿಕ್ಕೆ ನಾವು ಈ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಿರ್ತೀವಿ. ಇದರ ಅವಧಿ ಏನು ಅಂತ ಅಂದ್ರೆ 2014-15ರಿಂದ 2019-20 ಇರುತ್ತೆ. ಅಂಡ್ ಇದ್ರ ಜೊತೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ, ನಾವು ಆಯವ್ಯಯದಲ್ಲಿ ಘೋಷಿಸಿದ ಅಂತ ನಾವಿದನ್ನ 100 ಕೋಟಿ ವೆಚ್ಚದಲ್ಲಿ 2023-24 ಸಾಲಿನಲ್ಲಿ ನಾವು ಇದನ್ನ ಏನ್ ಮಾಡಿದೀವಿ, ಮರು ಜಾರಿಗೊಳಿಸಿದೀವಿ. ಹೌದಲ್ವಾ, ಅದರ ಅವಧಿ ಎಷ್ಟಿತ್ತು, 2014-15ರಿಂದ 2019-20 ಇತ್ತು. ಹೌದು, ಇದು ಯಾವ ವರ್ಷ, 2024 ವರ್ಷ. ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ಯಾವ ಇಯರ್ ಓದ್ತಿರೋದು, 2023-24 ಓದ್ತಿರೋದು. ಹೌದಲ್ವಾ, ಸೊ 2023-24 ಅಲ್ಲಿ ಏನ್ ಮಾಡಿದೀವಪ್ಪ ಅಂತಂದ್ರೆ ಇದನ್ನ ನಾವು ಮತ್ತೆ ರೀಎನ್ಫೋರ್ಸ್ ಮಾಡಿದೀವಿ. ಆದ್ರಿಂದ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಆದ್ರಿಂದ ನೀವು ಇದನ್ನ ತಿಳ್ಕೊಬೇಕಾಗಿರುತ್ತೆ. ಇದಕ್ಕೆ ಎಷ್ಟು ವೆಚ್ಚನ ನಾವು ಖರ್ಚು ಮಾಡಿದೀವಪ್ಪ ಅಂತಂದ್ರೆ ಸುಮಾರು 100 ಕೋಟಿ ವೆಚ್ಚದಲ್ಲಿ ನಾವು ಇದನ್ನ ಖರ್ಚು ಮಾಡಿದೀವಿ. ಅಂಡ್ ಇದರಲ್ಲಿ ಎಷ್ಟು ಡ್ರೈ ಝೋನ್ಸ್ ಇದೆ ಅಂತ ಅಂದ್ರೆ 5 ಡ್ರೈ ಝೋನ್ಸ್ ಇದೆ ಅಂತ ಅಂದೆ ಅಲ್ವಾ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ಒಣ ವಲಯ ಪ್ರದೇಶಗಳಿದಾವೆ. ಅದು ಯಾವ್ಯಾವುದು ಅಂತ ನೀವು ತಿಳ್ಕೊಬೇಕಾಗತ್ತೆ. ಏನು ಒಣ ವಲಯ ಪ್ರದೇಶಗಳು ಅಂತಂದ್ರೆ ಮಳೆಯಾಶ್ರಿತ ಪ್ರದೇಶಗಳು. ಅಲ್ಲಿ ನೀವು ಬೆಳೆಯುವಂತಹ ಬೆಳೆ ಏನಾಗಿರುತ್ತೆ, ಮಳೆನೇ ಅವಲಂಬನೆ ಆಗಿರುವಂಥದ್ದು. ಸೊ ಹಾಗಾದ್ರೆ ಎಷ್ಟು ಜಿಲ್ಲೆಗಳಲ್ಲಿ ಇದ್ರಲ್ಲಿ ನೋಟಿಫೈ ಮಾಡಿದ್ದಾರೆ, ಎಷ್ಟು ಜಿಲ್ಲೆಗಳಲ್ಲಿ ಇದು ಅಪ್ಲೈ ಆಗ್ತಿದೆ ಅಂತಂದ್ರೆ 24 ಜಿಲ್ಲೆಗಳು, 106 ತಾಲೂಕು ಅವಿಭಾಜಿತ ಅಂತ ಹೇಳಿದ್ದಾರೆ. ವಿಭಾಜಿತ ಅಲ್ಲ, 106 ಅವಿಭಾಜಿತ ತಾಲೂಕು ಮತ್ತೆ 7423 ಕೃಷಿ ಭಾಗ್ಯ ಪ್ಯಾಕೇಜ್ ಘಟಕಗಳನ್ನು ಇವರು ಅನುಷ್ಠಾನಗೊಳಿಸುವ ಗುರಿಯನ್ನ ಇವರು ಹೊಂದಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇತ್ತು. ಸೊ KS ಪ್ರಿಲಿಮ್ಸ್ ಏನು ಶೆಡ್ಯೂಲ್ ಆಗಿದೆ. ಸೊ KS ಪ್ರಿಲಿಮ್ಸ್ ಆದಮೇಲೆ ಯಾರು ಮೇನ್ಸ್ಗೆ ಫೋಕಸ್ ಮಾಡ್ತಿದ್ರ, ಕ್ಲಾಸಸ್ ಆಗಿರ್ಬೋದು ಅಥವಾ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಅವ್ರಿಗೆ ಆಲ್ರೆಡಿ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ನಾನು ಲಾಸ್ಟ್ ಸೆಷನಲ್ಲೇ ಹೇಳಿದೆ. ಅದು ಇನ್ನೊಂದಷ್ಟು ಸೀಟ್ಸ್ಗಳು ಮಾತ್ರ ಬಾಕಿ ಉಳಿದಿದೆ. ಸೊ ಯಾರ್ಯಾರು ಮೇನ್ಸಿಗೆ ಇವಾಗ ಆಲ್ರೆಡಿ KS ಪ್ರಿಲಿಮ್ಸ್ ನಾನು 100% ಕ್ಲಿಯರ್ ಮಾಡ್ತೀನಿ ಅಂತ ಇದ್ದೀರಾ, ಹಾಗೆ ಮೇನ್ಸಿಗೆ ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂತ ಇದ್ದೀರಾ, ನಿಮಗೆ ಕ್ಲಾಸಸ್ಸು ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಮೂರು ಮೋಡ್ನಲ್ಲಿ ಅವೈಲಬಲ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಟೆಸ್ಟ್ ಸೀರೀಸ್ ಬಂತು ಅಂದಾಗ 1-to-1 ಕರೆಕ್ಷನ್ ಇರ್ಬೋದು, ಗೈಡೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಅನ್ನೋದ್ರಲ್ಲಿ ಏನಿದೆ, ರೈತರ ಮಕ್ಕಳಿಗೆ ನಾವು ಶಿಷ್ಯ ವೇತನ ವಿದ್ಯಾನಿಧಿ ಏನಿದೆ ಅದನ್ನ ನಾವು ಪ್ರೊವೈಡ್ ಮಾಡುವಂಥದ್ದು, ಹೌದಲ್ವಾ? ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ, ರೈತ ಕುಟುಂಬದ ಮಕ್ಕಳು ಮಾತ್ರ, ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳು ಮಾತ್ರ, A ಮತ್ತು B ಎರಡು, A ಅಥವಾ B ಎರಡು ಅಲ್ಲ ಅಂತ, ಹೌದಲ್ವಾ? ಸೊ ಮೊದಲು ಏನಾಗಿತ್ತಪ್ಪ ಅಂತ ಅಂದ್ರೆ ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಏನಾಗಿತ್ತು, ರೈತ ಕುಟುಂಬದ ಮಕ್ಕಳು ಮಾತ್ರ ಇಲ್ಲಿವರೆಗೂ ಮಾತ್ರ ಇದ್ದಿರ್ತಿತ್ತು. ಅಂತ ಅಂದ್ರೆ ರೈತರ ಮಕ್ಕಳು ಯಾರಿರ್ತಾರೋ ಅವರು ಸ್ನಾತಕೋತ್ತರ ಪದವಿನ ಪಡೆಯೋದಕ್ಕೋಸ್ಕರ ಈ ಯೋಜನೆಯನ್ನ ತಗೊಂಡ್ ಬಂದಿರ್ತಾರೆ. ಆದ್ರೆ ಅದನ್ನ ನಾವು 2022-23ನೇ ಶೈಕ್ಷಣಿಕ ಸಾಲಿನಿಂದ ನಾವು ಯಾರು ಭೂರಹಿತ ಕೃಷಿ ಕಾರ್ಮಿಕರು ಇರ್ತಾರೋ, ಅವ್ರ ಹತ್ರ ಲ್ಯಾಂಡ್ ಇರಲ್ಲ ಅಂತ ಅಂದ್ರೆ ಜಮೀನ್ ಇರಲ್ಲ, ಅವ್ರನ್ನ ನಾವ್ ಏನಂತ ಹೇಳ್ತೀವಿ, ಭೂರಹಿತ ಕೃಷಿ ಕಾರ್ಮಿಕರಂತ ಹೇಳ್ತಾ ಹೋಗ್ತೇವೆ. ಅಂದ್ರೆ ಅವ್ರ ಅದರಲ್ಲಿ ಲ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಆದ್ರೆ ಅವ್ರ ಹತ್ರ ಆ ಜಮೀನನ್ನೋದೇನಿರುತ್ತೆ ಅವ್ರ ಹತ್ರ ಇರೋದಿಲ್ಲ. ಸೊ ಅವ್ರ ಮಕ್ಕಳು ಕೂಡ ಈ ಯೋಜನೆಯನ್ನ ಅನುಭವಿಸ್ಲಿಕ್ಕೆ ಅಂತಂದ್ರೆ ಪಡಿಲಿಕ್ಕೆ ನಾವು ಇದನ್ನ 2022-23ನೇ ಶೈಕ್ಷಣಿಕ ಸಾಲಿನಿಂದ ನಾವು ಇದನ್ನ ಅವ್ರಿಗೂ ಕೂಡ ವಿಸ್ತರಣೆ ಮಾಡಿದೀವಿ. ಇದೆಲ್ಲ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಹೇಗೆ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ನೇರ ಲಾಭ ವರ್ಗಾವಣೆ ಅಂತ ಹೇಳ್ತೀವಿ, ಗೊತ್ತಾ? ಸೊ ಆ ಮುಖಾಂತರ ಇವರು ಅಮೌಂಟ್ನ ಪಡಿತಾರೆ. ಸ್ನಾತಕೋತ್ತರ ಪದವಿನ ಪಡೆಯಲಿಕ್ಕೆ ಶೈಕ್ಷಣಿಕ ಉದ್ದೇಶದಿಂದ ಈ ಯೋಜನೆಯನ್ನ ತಗೊಂಡ್ ಬಂದಿರ್ತಾರೆ. ಕೃಷಿ ನವೋದ್ಯಮ ಕಾರ್ಯಕ್ರಮದ ಅಡಿಯಲ್ಲಿ ಹೊಸ ಕೃಷಿ ನವೋದ್ಯಮಿಗಳಿಗೆ ಅನುಮೋದಿತ ಯೋಜನಾ ವರದಿಯ ಎಷ್ಟರಷ್ಟು ಸಹಾಯಧನವನ್ನು ನೀಡಲಾಗುವುದು ಅಂತ ಕೇಳಿದ್ದಾರೆ. ಸೊ ಎಷ್ಟು ರಿಯಾಯಿತಿನ ಇವರು ಕೊಡ್ತಿದ್ದಾರೆ, ಹೌದಲ್ವಾ? ಸೊ ಸಹಾಯಧನ ಎಷ್ಟು ಸಿಗ್ತಿದೆ, ಎಷ್ಟು ಪರ್ಸೆಂಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಕೇಳಿರೋದು. ಇಲ್ಲಿ ಏನಿದೆ, ಕೃಷಿ ನವೋದ್ಯಮ ಅಂತ ಇದೆ. ಏನ್ ಹಾಗಾದ್ರೆ ಬರೀ ನವೋದ್ಯಮ ಅಂತ ಅಂದ್ರೆ ಯಾವುದೇ ತರಹದ ನವೋದ್ಯಮ ಆಗಿರ್ತಿತ್ತು. ಆದ್ರೆ ಇಲ್ಲಿ ಕೃಷಿ ನವೋದ್ಯಮ ಅನ್ನೋದು ಏನ್ ಹೇಳ್ತಿದೆ, ಕೃಷಿಯಲ್ಲಿ ಮಾಡುವಂತಹ ನವೋದ್ಯಮಗಳು, ಸ್ಟಾರ್ಟ್ಅಪ್ಸ್ ಏನಿದೆ, ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾರ್ಟ್ಅಪ್ಸ್. ಸೊ ಅವರಿಗೆ ಎಷ್ಟು ನಾವು ಸಹಾಯಧನ ಪ್ರೊವೈಡ್ ಮಾಡ್ತಿದೀವಿ ಅಂತ ಅಂದ್ರೆ 50% ನಾವು ಅವ್ರಿಗೆ ಸಹಾಯಧನ ಪ್ರೊವೈಡ್ ಮಾಡ್ತೇವೆ. ಏನ್ ಬೇಕು ನಮ್ಗೆ ಅಗ್ರಿಕಲ್ಚರಲ್ ಸ್ಟಾರ್ಟ್ಅಪ್ಸ್ಗಳು. ಸೊ ಕೃಷಿಯಲ್ಲಿ ಉದ್ಯಮಶೀಲತೆನ ಹೆಚ್ಚಿಸ್ಲಿಕ್ಕೆ, ಹೌದು ನಮಗೆಲ್ರಿಗೂ ಗೊತ್ತಿದೆ ಏನಾಗ್ತಿದೆ, ಕೃಷಿ ವಲಯ ಏನಾಗ್ತಿದೆ, ಕಾಂಟ್ರಿಬ್ಯೂಷನ್ ಕಡಿಮೆ ಆಗ್ತಿದೆ, ಅದ್ರ ಜೊತೆ ಎಲ್ಲರೂ ಕೂಡ ನಗರಗಳಿಗೆ ವಲಸೆ ಹೊಂದಿದ್ದಾರೆ. ಸೊ ಅದಕ್ಕೋಸ್ಕರ ಕೃಷಿಗಳಲ್ಲಿ ನಾವು ಉದ್ಯಮಶೀಲತೆನ ಹೆಚ್ಚಿಸಲಿಕ್ಕೆ ಮತ್ತೆ ಗ್ರಾಮೀಣ ವಿಭಾಗದ ಯುವಕರಿಗೆ ಒಂದು ಉದ್ಯೋಗನ ಸೃಷ್ಟಿ ಮಾಡ್ಲಿಕ್ಕೆ ಈ ಯೋಜನೆನ ಅವರು ತಗೊಂಡ್ ಬಂದಿರ್ತಾರೆ. ಸೊ ಹಾಗಾದ್ರೆ ಈ ಯೋಜನೆ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋದಾದ್ರೆ, ಈ ಯೋಜನೆ ಎಷ್ಟು ಘಟಕಗಳನ್ನ ಒಳಗೊಂಡಿದೆ ಅಂತಂದ್ರೆ 3 ಪ್ರಮುಖ ಘಟಕಗಳನ್ನ ಒಳಗೊಂಡಿದೆ. ಯಾವ್ಯಾವ್ದಪ್ಪ ಅಂತ ಅಂದ್ರೆ, ಹೊಸ ಕೃಷಿ ನವೋದ್ಯಮಗಳಿಗೆ ಆರ್ಥಿಕ ನೆರವು ಅಂತ ಹೇಳ್ತಿದ್ದಾರೆ, ಸ್ಟಾರ್ಟ್ಅಪ್ಸ್ ಅಟ್ ಇನ್ಕ್ಯುಬೇಷನ್ ಸ್ಟೇಜ್ ಅಂತ ಹೇಳ್ತಿದ್ದಾರೆ. ಅಂತ ಅಂದ್ರೆ ಒಂದು ಹೊಸ ಕೃಷಿ ನವೋದ್ಯಮನ ನಾವು ಶುರು ಮಾಡ್ತಿದೀವಿ ಅಂತಂದ್ರೆ ಅವ್ರಿಗೆ ಆರ್ಥಿಕ ನೆರವನ್ನ ಕೊಡೋದಾಗಿರತ್ತೆ. ಅಂಡ್ ಈಗಾಗಲೇ ಸ್ಥಾಪಿಸಲಾದ ನವೋದ್ಯಮಗಳ ವಿಸ್ತರಣೆ ಇರ್ಬೋದು, ಅಂತಂದ್ರೆ ಎಕ್ಸ್ಪ್ಯಾನ್ಷನ್ ಮಾಡೋದಿರ್ಬೋದು, ಮತ್ತೆ ಮೇಲ್ದರ್ಜೆಗೆ ಏರಿಸೋದಿರ್ಬೋದು. ಎರಡೂ ಕೂಡ ಎಕ್ಸ್ಪ್ಯಾನ್ಷನ್ ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ಮೇಲ್ದರ್ಜೆಗೆ ಏರಿಸಲಿಕ್ಕೂ ಕೂಡ ಇದರಲ್ಲಿ ಇದು ಒಂದು ಘಟಕ ಆಗಿರುತ್ತೆ. ಕೃಷಿ ನವೋದ್ಯಮಗಳ ಸಾಮರ್ಥ್ಯಾಭಿವೃದ್ಧಿ ಕಾರ್ಯಕ್ರಮ. ಸೊ ಇದಿಷ್ಟು ಏನಾಗಿರುತ್ತೆ, ಕೃಷಿ ನವೋದ್ಯಮ ಯೋಜನೆ ಏನಿದೆ ಅದರ ಅಡಿಯಲ್ಲಿ ಈ 3 ಘಟಕಗಳನ್ನ ಅದು ಹೊಂದಿರುತ್ತೆ. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ, ಏನ್ ಕೇಳಿದರೆ ತಪ್ಪಾಗಿರುವುದು ಯಾವುದು ಅಂತ ಕೇಳಿರುವಂತದ್ದು. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಅಂತ ಕೇಳಿದ್ದಾರೆ. ಇಲ್ಲಿ ಪೇರ್ಸ್ ಕೇಳಿರುವಂತದ್ದು, ಹೌದಲ್ವಾ? ಜೋಡಿಗಳು ಕೇಳಿರುವಂತದ್ದು. ಎಲ್ಲಿದೆ ಕಾರ್ಪೊರೇಷನ್? ಬೆಂಗಳೂರಲ್ಲಿದೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಸಾಂಬಾರು ಅಭಿವೃದ್ಧಿ ಮಂಡಳಿ ಏನ್ ಕೊಟ್ಟಿದ್ದಾರೆ? ಹುಬ್ಬಳ್ಳಿ ಕೊಟ್ಟಿದ್ದಾರೆ. ಇಲ್ಲೇನ್ ಕೇಳಿರೋದು? ತಪ್ಪಾಗಿರೋದು ಕೇಳಿರೋದು, ಹೌದಲ್ವಾ? ಸೊ ತಪ್ಪಾಗಿರೋದು ಯಾವ್ದಿದೆ? ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆಯಾ ಅಥವಾ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆಯಾ? ಎರಡೂ ಕೂಡ ಸರಿ ಇದೆ. ಸೊ ಹಾಗಾದ್ರೆ ಆನ್ಸರ್ ಯಾವ್ದಾಗ್ಬೇಕು? 1 ಅಥವಾ 2 ಅಲ್ಲ, ಹೌದಲ್ವಾ? ಇಲ್ಲಿ ತಪ್ಪಾಗಿಲ್ಲ, ಯಾವುದು 2 ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿಲ್ಲ. ತಪ್ಪಾಗಿದ್ರೆ ಈ 3ರಲ್ಲಿ ಯಾವ್ದಾದ್ರು ಒಂದಾಗಿರ್ತಿತ್ತು. ಆದ್ರೆ ಯಾವುದೂ ಕೂಡ ತಪ್ಪಾಗಿಲ್ದಿರೋ ಕಾರಣದಿಂದ ಆಪ್ಷನ್ ಯಾವ್ದಾಗ್ತಿದೆ? ಇಟ್ ಈಸ್ ಡಿ. ಸೊ ಫಸ್ಟ್ ನಾವು ನೋಡೋದಾದ್ರೆ
ಮಾವು ಅಭಿವೃದ್ಧಿ ಕೇಂದ್ರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ತೋಟಗಾರಿಕಾ ಕ್ಷೇತ್ರದಲ್ಲಿದೆ. ನಮಗೆ ಕಾರ್ಪೊರೇಷನ್ ಬಂತು ಅಂದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಅಂತ ಕೇಳಿದ್ದಾರೆ, ಹೌದಲ್ವಾ? ನಿಗಮ ಬಂತು ಅಂದಾಗ ಅದು ಬೆಂಗಳೂರಲ್ಲಿದೆ. ಅದೇ ನಾವು ಮಂಡಳಿ ಬೋರ್ಡ್ ಅಂತ ತಗೊಂಡಾಗ ಎಲ್ಲಿದೆ? 2 ಬೋರ್ಡ್ ಇದೆ ಟೋಟಲ್ ಆಗಿ. ಒಂದು ಕೋಲಾರ ಜಿಲ್ಲೆಯಲ್ಲಿರುವಂತದ್ದು ಯಾವ ತಾಲೂಕು? ಶ್ರೀನಿವಾಸಪುರ ತಾಲೂಕು ಹೊಗಳಗೆರೆ ತೋಟಗಾರಿಕೆ ಕ್ಷೇತ್ರ. ಹಾಗೂ ಇನ್ನೊಂದು ಎಲ್ಲಿದ್ಯಪ್ಪ ಅಂತ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ತೋಟಗಾರಿಕೆ ಕ್ಷೇತ್ರದಲ್ಲಿದೆ. ಒಂದು ಇರೋದು ಕೋಲಾರ ಜಿಲ್ಲೆಯಲ್ಲಿ, ಇನ್ನೊಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಅಂಡ್ ವಿತ್ ತಾಲೂಕು ಮತ್ತೆ ಆ ಏರಿಯಾ ನೇಮ್ ಏನಿದೆ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸಾಂಬಾರು ಅಭಿವೃದ್ಧಿ ಮಂಡಳಿ ತಗೊಂಡಾಗ ನಮಗೆ ಏನ್ ಬೇಕು? ಸಾಂಬಾರು ಅಭಿವೃದ್ಧಿ ಮಂಡಳಿ ಒಂದು ಪ್ರದೇಶನ ಅಭಿವೃದ್ಧಿ ಮಾಡ್ಲಿಕ್ಕೆ, ಆ ಪ್ರದೇಶ ಏನಿದೆ ಅದನ್ನ ನಾವು ಇನ್ನೂ ಇಂಪ್ರೂವ್ ಮಾಡ್ಲಿಕ್ಕೆ ಮತ್ತೆ ಉತ್ಪಾದನೆನ ಹೆಚ್ಚಳ ಮಾಡ್ಲಿಕ್ಕೆ, ಹೌದಲ್ವಾ? ನಾವು ಎಕ್ಸ್ಪೋರ್ಟ್ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಇನ್ಕಮ್ ಕೂಡ ಜಾಸ್ತಿ ಆಗತ್ತೆ. ಮತ್ತೆ ಉತ್ಪಾದಕತೆಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ, ಗುಣಮಟ್ಟನ ಹೆಚ್ಚಳ ಮಾಡ್ಲಿಕ್ಕೆ, ಹೌದಲ್ವಾ? ಯಾವ್ದು ಕ್ವಾಲಿಟಿ ಗೂಡ್ಸ್ ಇರುತ್ತೋ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದ್ದೇ ಇರುತ್ತೆ. ಮತ್ತೆ ಮಾರುಕಟ್ಟೆ ಸೌಲಭ್ಯನ ಒದಗಿಸ್ಲಿಕ್ಕೆ ನಾವು ಈ ಮಂಡಳಿನ ನಾವು ಸ್ಥಾಪನೆ ಮಾಡಿರ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ತಂತ್ರಾಂಶಗಳು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿವೆ ಅಂತ ಕೇಳಿದ್ದಾರೆ. ಸೊ ಅಪ್ಲಿಕೇಶನ್ಗಳು, ಈ ಅಪ್ಲಿಕೇಶನ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ರೆಡಿ ನಾನು ಲಾಸ್ಟ್ ಸೆಷನ್ ಅಲ್ಲೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಆಸ್ತಿ ಕಣಜ ಇರ್ಬೋದು, ಕಾವೇರಿ 2.0 ಇದೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ ಅಲ್ವಾ? ಸೊ ಇದರಲ್ಲಿ ಯಾವುದು ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಸಸ್ಯ ಇದೆ ಮತ್ತೆ ಹಸಿರು ಇದೆ. ಸಸ್ಯ ಸಿರಿ ಮತ್ತೆ ಹಸಿರು ಇದೆ. ಸೊ 2 ಅಪ್ಲಿಕೇಶನ್ ಕೂಡ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ದು. ಓಕೆನಾ? ಸೊ ಹಾಗಾದ್ರೆ ಸಸ್ಯ ಸಿರಿ ಏನ್ ಬೇಕು ನಮ್ಗೆ, ಏನ್ ಮಾಡುತ್ತೆ, ಅದರ ಉದ್ದೇಶ ಏನು? ಈ ಅಪ್ಲಿಕೇಶನ್ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಇಲಾಖಾ ಕ್ಷೇತ್ರ ಅಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಇರುವಂತಹ ಕ್ಷೇತ್ರದಲ್ಲಿ ಬೆಳೆದಿರುವಂತಹ ಗಿಡಗಳಿರ್ಬೋದು, ಅದರ ಜೊತೆಗೆ ನರ್ಸರಿಯಲ್ಲಿ ಇರುವಂತಹ ಗಿಡಗಳಿರ್ಬೋದು, ಇಲ್ಲಿ ಬೆಳೆಯುವಂತಹ ಗಿಡಗಳು ಏನಿದೆ ಅದರ ಬಗ್ಗೆ ಮಾಹಿತಿನ ಒದಗಿಸ್ಲಿಕ್ಕೆ, ಯಾರಿಗೆ ಒದಗಿಸ್ಬೇಕು ಮಾಹಿತಿನ? ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಒದಗಿಸ್ಲಿಕ್ಕೆ ಆನ್ಲೈನ್ ಅಲ್ಲಿ ಈ ಇನ್ಫಾರ್ಮೇಶನ್ ಸಿಗ್ಲಿಕ್ಕೋಸ್ಕರ ಸಸ್ಯ ಸಿರಿ ಅಪ್ಲಿಕೇಶನ್ ನ ಲಾಂಚ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಹಸಿರು ಏನ್ ಬೇಕು ಅಪ್ಲಿಕೇಶನ್ ನಮಗೆ ಅಂತ ಅಂದ್ರೆ, ಒಂದು ಯೋಜನೆನ ಅನುಷ್ಠಾನ ಮಾಡೋದು ನಾರ್ಮಲ್ ಆಗಿರುತ್ತೆ, ಆದ್ರೆ ದಕ್ಷತೆಯಿಂದ ಅನುಷ್ಠಾನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರ ಮತ್ತೆ ಫಲಾನುಭವಿ ಆಧಾರಿತ ಯೋಜನೆಗೋಸ್ಕರ ನಾವು ಹಸಿರು ಅಪ್ಲಿಕೇಶನ್ ಲಾಂಚ್ ಮಾಡಿರ್ತೀವಿ. ಹಸಿರು ಅನ್ನೋದು ಏನು ಇಂಗ್ಲಿಷ್ ವರ್ಡ್ ಆಗಿರುತ್ತೆ, ನಾವು ಕನ್ನಡದಲ್ಲಿ ಹಸಿರು ಅಂತ ಹೇಳ್ಬೋದು, ಬಟ್ ಅದರದ್ದೇ ಆದ ಅದು ಎಕ್ಸ್ಪ್ಯಾಂಡ್ ಫಾರ್ಮ್ ಇರುತ್ತೆ. ಏನಪ್ಪಾ ಅದು ಅಂತ ಅಂದ್ರೆ ಹಾರ್ಟಿಕಲ್ಚರ್ ಅಪ್ಲಿಕೇಶನ್. ಹೆಸರಲ್ಲೇ ಏನಿದೆ ಹಾರ್ಟಿಕಲ್ಚರ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ? ಏಂತಕ್ಕೆ? ಫಾರ್ ಸ್ಕೀಮ್ ಇಂಪ್ಲಿಮೆಂಟೇಷನ್, ಯೋಜನೆಯ ಅನುಷ್ಠಾನ ಮತ್ತೆ ರೆಗ್ಯುಲೇಟಿಂಗ್ ಯುಟಿಲೈಸೇಷನ್ ಆಫ್ ಫಂಡ್ಸ್. ಆ ನಿಧಿ ಏನ್ ಬರುತ್ತೆ ಗೊತ್ತಾ, ಅದನ್ನ ಸರಿಯಾಗಿ ಬಳಕೆ ಮಾಡ್ಲಿಕ್ಕೆ, ಸರಿಯಾಗಿ ನಿಯಂತ್ರಣನ ಮಾಡ್ಲಿಕ್ಕೆ ಈ ಅಪ್ಲಿಕೇಶನ್ ಅವರು ಲಾಂಚ್ ಮಾಡಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 2023-24ರಲ್ಲಿ ಹಾಲಿನ ಉತ್ಪಾದನೆಯನ್ನು ಉತ್ತೇಜಿಸಲು MPCS ನ ಹಾಲು ಪೂರೈಸುವ ಸದಸ್ಯರಿಗೆ ಗುಣಮಟ್ಟದ ಹಾಲಿನ ಪ್ರತಿ ಲೀಟರ್ಗೆ ಎಷ್ಟು ಪ್ರೋತ್ಸಾಹಧನನ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಇನ್ ಕೇಸ್ ಏನಾದ್ರು ನೀವು ಕ್ವಾಲಿಟಿ ಮಿಲ್ಕ್ ನ ನೀವು ಕೊಡ್ತಿದ್ದೀರಾ ಅಂತ ಅಂದಾಗ ನಿಮ್ಗೆ ಎಷ್ಟು ಸಿಗ್ತಿದೆ ಪರ್ ಲೀಟರ್ ಪ್ರೋತ್ಸಾಹಧನ ಅಂತ ಹೇಳ್ತೀವಿ. ಇದು ಸಹಾಯಧನ ಅಲ್ಲ, ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಪ್ರೋತ್ಸಾಹಧನ ಎಷ್ಟಪ್ಪ ಕೊಡ್ತಿದೀವಿ ಅಂತಂದ್ರೆ 5 ರೂಪಾಯಿ ಕೊಡ್ತಿದೀವಿ ಪ್ರತಿ ಲೀಟರ್ಗೆ. ಅದು ಕೂಡ ಇಂಪಾರ್ಟೆಂಟ್. ಫ್ಯಾಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಈ MPCS ಅಂತ ಅಂದ್ರೆ ಏನು? ಪ್ರೈಮರಿ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಕೆಲವೊಂದಷ್ಟು ನೀವು ನೋಡಿದಾಗ ಅದ್ರದ್ದು ಫುಲ್ ಫಾರ್ಮ್ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಬಹಳಷ್ಟು ನಮ್ಗೆ ಆನ್ಸರ್ಸ್ಗಳು ಅಲ್ಲೇನೆ ಇರುತ್ತೆ ಅಂತ ಹೇಳ್ಬೋದು. ಇವರು ಹಾಗಾದ್ರೆ ಆ ಪ್ರೋತ್ಸಾಹಧನ ಕೊಟ್ರೆ ಇನ್ನು ಉಳಿಕೆ ಆಗಿರುವಂತಹ ಅನುದಾನದಲ್ಲಿ ಅವ್ರು ಏನಪ್ಪಾ ಮಾಡ್ತಾರೆ ಅಂತ ಅಂದ್ರೆ SC SP ಮತ್ತೆ TSP ಅಡಿಯಲ್ಲಿ ಹೈನು ಘಟಕನ ವಿತರಣೆ ಮಾಡ್ತಾರೆ. ಏನ್ SC SP ಮತ್ತೆ TSP ಅಂತ ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಹಾಗೆ ಟ್ರೈಬಲ್ ಸಬ್ ಪ್ಲಾನ್, ಈ ಅಡಿಯಲ್ಲಿ ಹೈನು ಘಟಕನ ಅವರು ವಿತರಣೆ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. KMF ಯಾವ ಯೋಜನೆಯ ಅಡಿಯಲ್ಲಿ ತೆಲಂಗಾಣ ರಾಜ್ಯಕ್ಕೆ ತಿಂಗಳಿಗೆ 30 ಲಕ್ಷ ಲೀಟರ್ ಹಾಲನ್ನು ಪೂರೈಸುತ್ತಿದೆ? ನಮಗೆಲ್ರಿಗೂ ಗೊತ್ತಿರುವ ಹಾಗೆ KMF ತುಂಬಾ ಕೆಲಸ ನಡೀತಿದೆ ಅಂತಾನೆ ಹೇಳ್ಬೋದು. ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳು ಹೌದು, ಅದ್ರ ಜೊತೆಗೆ ವಿದೇಶನೂ ಹೌದು. ಸುಮಾರು 150ಕ್ಕಿಂತ ಹೆಚ್ಚು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಇದು ಪ್ರೊಡ್ಯೂಸ್ ಮಾಡ್ತಿದೆ. ಅಂಡ್ ಕೇರಳ ರಾಜ್ಯದಲ್ಲಿ ಹಾಗೂ ದುಬೈ
ಅಲ್ಲೂ ಕೂಡ KMFದು ಮಳಿಗೆಗಳಿದಾವೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ತೆಲಂಗಾಣ ರಾಜ್ಯಕ್ಕೆ 30 ಲಕ್ಷ ಲೀಟರ್ ಹಾಲನ್ನ ಏನಿದು ಪೂರೈಸ್ತಿದೆ, ಇದು ಯಾವ ಯೋಜನೆ ಅಡಿಯಲ್ಲಿ ಅಂತ ನಾವು ನೋಡೋದಾದ್ರೆ ಆರೋಗ್ಯ ಲಕ್ಷ್ಮಿ ಈ ಯೋಜನೆ ಅಡಿಯಲ್ಲಿ ತೆಲಂಗಾಣಕ್ಕೆ ಅದು ಹಾಲನ್ನ ಪೂರೈಸ್ತಿದೆ ಪ್ರತಿ ತಿಂಗಳು. ಮಾಹೆ ಅಂತ ಅಂದ್ರೆ ಪ್ರತಿ ತಿಂಗಳಂತ ಆಗತ್ತೆ. ಸೊ ಹಾಗಾದ್ರೆ ಬೇರೆ ರಾಜ್ಯಕ್ಕೆ ಏನಾದ್ರು ನಾವು ಹಾಲನ್ನ ಪೂರೈಸ್ತಿದೀವ ಅಂತ ಅಂದ್ರೆ ಹೌದು, ಆಂಧ್ರ ಪ್ರದೇಶ ರಾಜ್ಯಕ್ಕೆ YSR ಸಂಪೂರ್ಣ ಪೋಷಣ ಈ ಸ್ಕೀಮ್ ಅಂಡರ್ ನಾವು 1.10 ಲಕ್ಷ ಲೀಟರ್ನ ನಾವು ಪ್ರತಿ ತಿಂಗಳು, ಮಾಹೆ ಅಂತ ಅಂದ್ರೇನು ಪ್ರತಿ ತಿಂಗಳು ನಾವು ಸರಬರಾಜು ಮಾಡ್ತಿದೀವಿ. ತೆಲಂಗಾಣ ರಾಜ್ಯಕ್ಕೆ ಹೇಳಿದ್ದೇನೆ ಆರೋಗ್ಯ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಎಷ್ಟು ಲಕ್ಷ ಲೀಟರ್ನ ಸರಬರಾಜು ಮಾಡ್ತಿದೀವಪ್ಪ ಅಂತ ಅಂದ್ರೆ 30 ಲಕ್ಷ ಲೀಟರ್ನ ನಾವು ಸರಬರಾಜು ಮಾಡ್ತಿದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ KAS ಎಕ್ಸಾಮ್ ಹತ್ರ ಬರ್ತಾನೆ ಇದೆ ಅಲ್ಲ, ಪ್ರಿಲಿಮ್ಸ್ ಎಕ್ಸಾಮ್ ಹತ್ರ ಬರ್ತಾನೆ ಇದೆ, ಆಲ್ರೆಡಿ ಹತ್ರ ಬಂದೇ ಬಿಡ್ತು. ಸೊ KAS ಎಕ್ಸಾಮ್ ಜೊತೆ ಈ ಎಕನಾಮಿಕ್ ಸರ್ವೆ ನಿಮಗೆ PDO ಕೂಡ ಅನೌನ್ಸ್ ಆಗಿದೆ ಅಲ್ವಾ. ಸೊ PDO ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ PSI ಇವಾಗ ಆಲ್ರೆಡಿ ಎಕ್ಸಾಮ್ ಶೆಡ್ಯೂಲ್ ಆಗಿದೆ ಅಲ್ವಾ, ಅವ್ರಿಗೂ ಕೂಡ ಕ್ವಶನ್ಸ್ ಬಂದೇ ಬರುತ್ತೆ. PDO ಬಂತು ಅಂತ ಅಂದಾಗ ನಿಮಗೆ ಎಕನಾಮಿಕ್ ಸರ್ವೆಯಿಂದ ಅರೌಂಡ್ 12+ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ PSIಲೂ ಕೂಡ ನಿಯರ್ಲಿ 3 to 4 ಕ್ವಶನ್ಸ್ ಬರುತ್ತೆ. ಇವಾಗ ನಾನು ಆಲ್ರೆಡಿ ಏನು ಕವರ್ ಮಾಡ್ತಿದ್ದೀನೋ ಆ ಕ್ವಶನ್ಸ್ ಅಲ್ಲಿ ನಿಮಗೆ ಟಾಪಿಕ್ ಅದ್ರ ಮೇಲೆ ನಿಮಗೆ ರೈಸ್ ಆಗೋ ಚಾನ್ಸಸ್ ಕೂಡ ಇರ್ತಾ ಹೋಗುತ್ತೆ. ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಯಾವುದು ಸರಿ ಮಾಡ್ಬೇಕಂತಂದ್ರೆ ಯಾವ ಸ್ಟೇಟ್ಮೆಂಟ್ ಸರಿ ಇದೆಯೋ ನಾವು ಅದನ್ನ ನೋಡ್ಬೇಕಾಗತ್ತೆ. 2022-23ರಲ್ಲಿ ರಾಜ್ಯದ ಒಟ್ಟು GSDP ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಮೀನುಗಾರಿಕೆ ಪಾಲು ಎಷ್ಟಿದೆ, 1.57% ಇದೆ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರವು 2022-23ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಅತ್ಯುತ್ತಮ ಕರಾವಳಿ ರಾಜ್ಯ ಅಂತ ಅಂದ್ಬಿಟ್ಟು ಗುರುತಿಸಿದೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಹೌದಲ್ವಾ, ನಾನು ಏನ್ ಹೇಳಿದೆ ನಿಮ್ಗೆ, ಯಾವಾಗ ಡೇಟಾ ಕೊಟ್ಟಿರ್ತಾರೋ ಅವಾಗ ತುಂಬಾ ಗಮನ ವಹಿಸ್ಬೇಕಾಗತ್ತೆ. ಸೊ ಆದ್ರಿಂದ ಇಲ್ಲಿ ನೋಡಿ ಯಾವ್ದು ಸರಿಯಾದ ಹೇಳಿಕೆ ಆಗಿದೆ, ಇಟ್ ಈಸ್ ಓನ್ಲಿ 2, ಎರಡನೇ ಮಾತ್ರ ಸರಿಯಾದ ಹೇಳಿಕೆ. ಆಪ್ಷನ್ ನಿಮ್ಗೆ B ಆಗುತ್ತೆ. ಯಾಕೆ ಫಸ್ಟ್ನೇದು ತಪ್ಪು ಅಂತ ಅಂದ್ರೆ ಇದು 1.57% ಇದೆ ಗೊತ್ತಾ, ಇದೇನಾಗ್ಬೇಕಿತ್ತು 0.57% ಆಗ್ಬೇಕಿತ್ತು. ಓಕೆನಾ. ಸೊ ಅದರಿಂದ ಇದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಮೀನುಗಾರಿಕೆ ಬಗ್ಗೆ ನಾವು ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ 2021-22ನೇ ಸಾಲಿನಲ್ಲಿ ಇಯರು ಕೂಡ ತುಂಬಾ ಇಂಪಾರ್ಟೆಂಟು, ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಇವಾಗ ಇಷ್ಟು ಕ್ವಶನ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದಾಗ 2021-22 ಇದೆ, 2022-23 ಇದೆ, 2023-24 ಇದೆ. ಸೊ ಸಾಕಷ್ಟು ಈ ಇಯರ್ಗಳಲ್ಲೇ ಕೂಡ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಯಾವುದು ಡೇಟಾ ತೊಗೊಂಡಿರೋದು 2021-22ನೇ ಸಾಲಿನದ್ದು ತೊಗೊಂಡಿರೋದು. ಸೊ ಕರ್ನಾಟಕ ಎಕನಾಮಿಕ್ ಸರ್ವೆ ಗವರ್ನಮೆಂಟ್ ಎಡಿಷನ್ ಏನಿದೆ ಅಲ್ಲಿಂದನೇ ನಾವು ಡೇಟಾ ತೊಗೊಂಡಿರುವಂಥದ್ದು. ಸೊ ಇದಕ್ಕೆ ನಾವು ಕಂಪೇರ್ ಮಾಡಿದಾಗ ಕರ್ನಾಟಕ ಕರಾವಳಿ ಮೀನು ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂತ ಅಂದ್ರೆ 5ನೇ ಸ್ಥಾನದಲ್ಲಿದೆ ಮೀನುಗಾರಿಕೆ ಉತ್ಪಾದನೆಯಲ್ಲಿ. ಆದ್ರೆ ಅದೇ ಒಳನಾಡು ತಗೊಂಡಾಗ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆಯಪ್ಪ ಅಂತ ಅಂದ್ರೆ 7ನೇ ಸ್ಥಾನದಲ್ಲಿದೆ. ಮೀನುಗಾರಿಕೆ ಉತ್ಪಾದನೆ ನಮ್ಮ ರಾಜ್ಯ ತಗೊಂಡಾಗ 5th ಪ್ಲೇಸ್ ಅಲ್ಲಿ ಇದೆ. ಅಂಡ್ ಒಳನಾಡು ತಗೊಂಡಾಗ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ ಇಟ್ ಈಸ್ ಇನ್ 7th ಪ್ಲೇಸ್ ಅಕಾರ್ಡಿಂಗ್ ಟು 2021-22 ಇಯರ್. ಓಕೆನಾ, 2021-22 ಇಯರ್ ಅಲ್ಲಿ ನಾವು ಕಂಪೇರ್ ಮಾಡ್ಕೊಂಡಾಗ ಈ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ತಿದ್ದೇವೆ. ಅಂಡ್ ಅದ್ರ ಜೊತೆಗೆ 2022-23ನೇ ಸಾಲಿನಲ್ಲಿ ಎಷ್ಟು ನಾವು ಮೆಟ್ರಿಕ್ ಟನ್ ಇದು ಮಾಡಿದೀವಿ, ಉತ್ಪಾದನೆ ಮಾಡಿದೀವಿ ಮೀನಿಗೆ ರಿಲೇಟೆಡ್ ಅಂತ ನೋಡಿದಾಗ 12.25 ಲಕ್ಷ ಅಂತ ಹೇಳ್ಬೋದು. 12.25 ಲಕ್ಷ ಟನ್ಗಳಷ್ಟು ನಾವು ಮೀನಿನ ಬಗ್ಗೆ ಉತ್ಪಾದನೆ ಮಾಡಿರ್ತೀವಿ. ರಾಜ್ಯದ ಒಟ್ಟು GSDPಯಲ್ಲಿ ಮೀನುಗಾರಿಕೆ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಅಂದ್ರೆ 0.57%. ಇಲ್ಲೇನಾಗಿತ್ತು 1.57 ಕೊಟ್ಟಿದ್ರಲ್ವಾ, ಸೊ ಅದು ರಾಂಗ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಅನ್ನ ಸುವಿಧಾ ಯೋಜನೆಯು ಕೆಳಗಿನ ಯಾರಿಗೆ ಮನೆ ಬಾಗಿಲಿಗೆ ಪಡಿತರ ವಿತರಣೆಯನ್ನು ಒದಗಿಸುತ್ತದೆ? ನಮ್ಗೆಲ್ರಿಗೂ ಗೊತ್ತಿದೆ ಪಡಿತರ ವಿತರಣೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಹೌದಲ್ವಾ, PDS ಬಗ್ಗೆ ಎಲ್ರಿಗೂ ಗೊತ್ತಿರುವಂತದ್ದು. ಸೊ ಇಲ್ಲಿ ಯಾವ ಯೋಜನೆ ಬಗ್ಗೆ ಕೇಳಿದ್ದಾರೆ, ಅನ್ನ ಸುವಿಧಾ ಯೋಜನೆ ಲಾಂಚ್ ಆಗಿದೆ ಅಲ್ವಾ, ಅದ್ರ ಬಗ್ಗೆ ಕೇಳಿದ್ದಾರೆ. ನಾವು ಸ್ಟೇಟ್ಮೆಂಟ್ ಓದೋದಾದ್ರೆ 90 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಏಕಸದಸ್ಯ ಆದ್ಯತಾ ಕುಟುಂಬ ಅಂತ ಕೇಳಿದ್ದಾರೆ. ಏನ್ ಏಕಸದಸ್ಯ ಆದ್ಯತಾ ಕುಟುಂಬ, ನಾವು ಎಕ್ಸ್ಪ್ಲನೇಟರಿಗೆ ಬಂದಾಗ ನೋಡೋಣ. PHH ಅಂತ ಇದೆ. ಅಂಡ್ AAY ಪಡಿತರ ಚೀಟಿ ಹೊಂದಿರುವವರು, AAY ಅಂತಂದ್ರೆ ಗೊತ್ತಿದೆ, ಅಂತ್ಯೋದಯ ಅನ್ನ ಯೋಜನಾ ಸ್ಕೀಮ್ ಅಂಡರ್ ಇರುವಂತವ್ರು. ಹಾಗಾದ್ರೆ PHH ಅಂತ ಅಂದ್ರೇನು, ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್. ಯಾರಿದು ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಅಂತ ಅಂದ್ರೆ ಇವ್ರೇನಾದ್ರು ಅಂತ್ಯೋದಯ ಅನ್ನ ಯೋಜನೆ ಅಂಡರ್ ಬರ್ತಾರ? ಇಲ್ಲ. ಓಕೆನಾ. ಆದ್ರೆ ಟಾರ್ಗೆಟೆಡ್ PDS ಅಂತ ಹೇಳ್ತೀವಿ ಗೊತ್ತಾ, TPDS ಅಂತ ಹೇಳ್ತೀವಿ, ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಇದ್ರ ಅಂಡರ್ ಬರ್ತಾ ಹೋಗ್ತಾರೆ. ಯಾರು ಇವರು ಅಂತ ನೋಡೋದಾದ್ರೆ
ಒಂದು ಹೆಣ್ಣಿನಿಂದ ಒಂದು ಸಂಸಾರ ನಡೀತಿರೋದಿರ್ಬೋದು, ಅಥವಾ ಒಬ್ರು ವಿಧವೆ ಒಂದು ಮನೆನ ನಡೆಸ್ತಿರೋದಿರ್ಬೋದು, ಅಥವಾ ಆ ಮನೆಯಲ್ಲಿ ಕಂಪ್ಲೀಟ್ಲಿ ಇಲ್ ಪೀಪಲ್ ಅಂತಂದ್ರೆ ಹುಷಾರಿಲ್ಲದೆ ಇರುವಂಥದ್ದು ಅಥವಾ ಡಿಸೇಬಲ್ಡ್ ಪೀಪಲ್ ಇರುವಂಥದ್ದು. ಸೊ ಈ ಥರ ಮನೆಗಳನ್ನ ನಾವು ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂಡರ್ನ ನಾವು ತೊಗೊಂಡು ಬಂದಿರ್ತೀವಿ. ಆ್ಯಂಡ್ ಇಲ್ಲಿ ನಾವು ಕನ್ಕ್ಲೂಡ್ ಮಾಡಿದಾಗ ಯಾವುದಪ್ಪ ರೈಟ್ ಆನ್ಸರ್ ಅಂತಂದ್ರೆ ಇಟ್ ಈಸ್ ಆಲ್ ಆಫ್ ದಿ ಎಬೋ ಅಂತಾನೆ ಹೇಳ್ಬೋದು. 1, 2 ಮತ್ತು 3 ಆಗಿರುತ್ತೆ. ಸೊ 90 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಕೂಡ ನಾವು ಏನ್ ಮಾಡ್ತಿದೀವಿ, ಮನೆ ಬಾಗಿಲಿಗೆ ಪಡಿತರ ವಿತರಣೆನ ಮಾಡ್ತಿದೀವಿ. ಅದ್ರ ಜೊತೆಗೆ PHH ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಅವ್ರಿಗೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಮತ್ತೆ AAY ಅಂತ್ಯೋದಯ ಅನ್ನ ಯೋಜನಾ ಇದ್ರ ಅಂಡರ್ ಕೂಡ ನಾವು ಅಲ್ಲಿ ಯಾರು ಅಂತ್ಯೋದಯ ಅನ್ನ ಯೋಜನಾ ಸ್ಕೀಮ್ ಅಂಡರ್ ಯಾರ್ಯಾರು ಬರ್ತಾರೋ ಅವ್ರಿಗೂ ಕೂಡ ಮನೆ ಬಾಗಿಲಿಗೆ ನಾವು ಪಡಿತರನ ವಿತರಣೆ ಮಾಡ್ತಿದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶ ವಿಸ್ತೀರ್ಣದ 20.19% ಅರಣ್ಯ ಪ್ರದೇಶವಾಗಿರುತ್ತದೆ. ಇನ್ನೊಂದ್ಸತಿ ಓದೋಣ. ಕರ್ನಾಟಕ ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶ ವಿಸ್ತೀರ್ಣದ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಭೌಗೋಳಿಕ ವಿಸ್ತೀರ್ಣ ಏನಿದೆ ಅದರಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆಯಪ್ಪ ಅಂತ ಅಂದ್ರೆ 20.19% ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಭೌಗೋಳಿಕ ಪ್ರದೇಶದ ಶೇಕಡವಾರು ಅರಣ್ಯ ತಗೊಂಡಾಗ ನಾವು ದಕ್ಷಿಣದ ರಾಜ್ಯಗಳಲ್ಲಿ ಕೇರಳವು ಅಗ್ರಸ್ಥಾನದಲ್ಲಿದೆ. ಹೌದಲ್ವಾ? ಸೊ ಭೌಗೋಳಿಕ ಪ್ರದೇಶ ತಗೊಂಡಾಗ ನಾವು ಟೋಟಲ್ ಏರಿಯಾ ಏನ್ ಬರುತ್ತೋ ಆ ಸ್ಟೇಟ್ ಇಂದು ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಸತನ್ ಸ್ಟೇಟ್ಸ್ ಏನಿದೆ ನಮ್ಮ ಕೇರಳ ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಹೌದಲ್ವಾ? ಸೊ ಈ ಆಂಧ್ರ ಪ್ರದೇಶ ಈ ಸ್ಟೇಟ್ಸ್ಗಳನ್ನ ನಾವು ತಗೊಂಡಾಗ ಕೇರಳದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶನ ನಾವು ನೋಡ್ತೀವಿ ಅನ್ನೋದು. ಓಕೆನಾ? ಸೊ ಇದರಲ್ಲಿ ಯಾವ್ದು ಸ್ಟೇಟ್ಮೆಂಟ್ ಸರಿ ಇದೆ ಅಂತಂದ್ರೆ 2 ಸ್ಟೇಟ್ಮೆಂಟ್ಸ್ ಕೂಡ ಸರಿಯಾಗಿರುತ್ತೆ. ಸೊ ಇದಿಷ್ಟು ಏನಾಗಿರುತ್ತೆ ಈ ಸೆಷನ್ ವಿಡಿಯೋ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.